ದರ್ಶನ್ ಅವ್ರಿಗೆ ನಾನು ಜೈಲಲ್ಲಿದೆ ಸರ್ ಕೊಲೆ ಪ್ರಕರಣದಲ್ಲಿ. ನೀವು 2011 ಕೂಡ ಜೈಲಲ್ಲಿ ಕೆಲಸ ಮಾಡಿದ್ರಿ ಪ್ರಪನಗ್ರಹದಲ್ಲಿ. ಆ ಪೀರಿಯಡಲ್ಲಿ ದರ್ಶನ್ ಅವರು ಒಂದು ಸಮಸ್ಯೆ ಮೇಲೆ ಮತ್ತೆ ಅವಾಗಲೂ ಕೂಡ ಜೈಲಿಗೆ ಬಂದಿದ್ರು. ಹೌದು. ಅವಾಗ ಯಾವ ರೀತಿ ಇತ್ತು ಸರ್? ಏನು ನಿಮ್ಮ ಅನುಭವಗಳು ಹೇಳಿ. ಸಾಮಾನ್ಯವಾದ ವಿಚಾರಣೆ ಬಂದಿತ್ತರ ಒಳಗಡೆ ಬಂದಿದ್ದು, ಅವರ ಫ್ಯಾಮಿಲಿ ಏನು ಪ್ರಾಬ್ಲಮ್ಮಿಂದಾಗಿ ಒಳಗಡೆ ಬಂದಿದ್ದು. ಬಂದಾದ ನಂತರ ನೆಕ್ಸ್ಟು ಒಳಗಡೆ ಏನು ಪ್ರಾಬ್ಲಮ್ ಇರಲಿಲ್ಲ ಆ ವ್ಯಕ್ತಿಯಿಂದ. ಅವರಾಯಿತು, ಅವರ ಇದಾಯಿತು, ಕೆಲಸ ಆಯಿತು, ನೋಡಿಕೊಂಡು ಇರ್ತಾಯಿದ್ರು. ಹಾಗಾಗಿ ನಮ್ಗೆ ಏನು ಅಂತ ಇದೇನು ಅನಿಸ್ತಿರ್ಲಿಲ್ಲ ಆಗ. ಬಟ್ ಅದು ಬಿಟ್ಟರೆ ಇನ್ನೇನಿಲ್ಲ. ಇತ್ತೀಚೆಗೆ ಮಾತ್ರ ಜಾಸ್ತಿ ಫೋಕಸ್ ಆಗ್ತಾ ಇದೆ. ನಿಮ್ಮ ನಡುವೆ ಕಮ್ಯುನಿಕೇಶನ್ ಏನಿರ್ತಾ ಇತ್ತು ಸರ್? ಏನು ಮಾತಾಡ್ತಾ ಇದ್ರು? ನಾವು ತುಂಬ ಯಾರ ಜೊತೆ ಮಾತಾಡೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ? ಹಾಂ, ಇಲ್ಲ. ಆ ಮಾತಾಡುವಾಗ ಅವತ್ತೊಂದು ದಿವಸ ಬರ್ತಾ ಇದ್ದವರು, ಅವಾಗ ಸಂಗೊಳ್ಳಿ ರಾಯಣ್ಣ ಫಿಲಮ್ ಡೈರೆಕ್ಟರ್ ಒಬ್ರು ಇದ್ರು, ನಾಗಣ್ಣ ಅಂದ್ಬಿಟ್ಟು ಅಂತ. ಅವರೊಬ್ಬರು, ಅವ್ರು ಬಿಟ್ಟರೆ ಚಿಂಗಾರಿ ಫಿಲಮ್ ಪ್ರೊಡ್ಯೂಸರ್ ಮಹಾದೇವ್ ಅಂತ ಇದ್ದರು, ಅವ್ರು ಬರೋರು. ಇನ್ನು ಬೇರೆಯವ್ರು ಯಾರು ನಮಗೇನು ಅಂಥ ಪರಿಚಯ ಇರೋರು ಇರಲಿಲ್ಲ. ಫ್ರೆಂಡ್ಸ್ಗಳೆಲ್ಲ ಬರೋರು, ಹೋಗೋರು. ನಾವೇನು ನಮ್ಮ ಇಂಟ್ರ್ವ್ಯೂ ಸಿಸ್ಟಮಲ್ಲಿ ಯಾವ ಥರ ಇದೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಇಂಟ್ರ್ವ್ಯೂ ಕೊಡಬೇಕಾದ್ರೆ ಸರ್ಟೆನ್ ಪ್ಲೇಸ್ ಅಂದ್ಬಿಟ್ಟಿರ್ತದೆ, ಒಂದು ಜಾಗ ಅಂತ. ಅದನ್ನು ಫಿಕ್ಸ್ ಮಾಡೋರೆ ಜೈಲು ಅಧೀಕ್ಷಕರು. ಜೊತೆಗೆ ಅವ್ರು ಮಾತಾಡುವಾಗ ನಾವು ಅವರು ನಮಗೆ ಕೇಳಿಸ್ಕೊಳ್ದೇ ಇದ್ದಂಗೆ ಸ್ವಲ್ಪ ದೂರ ನಿಂತಿರ್ತೀವಿ ಅಷ್ಟೇ. ಹೌದು. ಬಂದು ಭಾಳ ಆತಂಕ ಇತ್ತು. ಅವ್ರು ಕೇಳ್ತಾ ಇದ್ದಿದ್ದು, ಸರ್ ನನಗೆ ಪರಿಚಯ ಇರೋರು ಯಾರೇ ಬಂದ್ರೂ ನನಗೋಸ್ಕರ ಪಿಕ್ಚರು ಚೆನ್ನಾಗಿದೆ, ಕಲೆಕ್ಷನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮ್ಮ ಇದರಲ್ಲಿ ಯಾರಾದ್ರೂ ನೋಡ್ಬಿಟ್ಟು ಕೇಳಿಸ್ಬಿಟ್ಟು ಹೇಳಿ, ನೀವೇನಾದರೂ ನೋಡಿದ್ದೀರಾ ಅಂದರು. ಇಲ್ಲೇ ಆಯ್ತದಲ್ಲಪ್ಪ ಪಿಕ್ಚರು, ಎಲ್ಲಿ ಅಲ್ಲಿ ಹೋಗಿ ನೋಡೋದು, ಹೋಗಿರಲಿಲ್ಲ. ಹಾಗಾಗಿ ಯಾರಿಗಾದ್ರು ಕೇಳಿ ಹೇಳ್ತೀನಿ ಅಂದ್ಬಿಟ್ಟು